ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯಃ ಹೀನ ವ್ಯಥಯಂತೆ ಪುರುಷಃ ಪುರುಷ ಹರ್ಷಭಃ ಸಮದುಃಖ ಸುಖಃ ಧೀರಃ ಸೋ ಮೃತತ್ವಾಯ ಕಲ್ಪತೆ ಅಂಥೇಳಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ವಿಶೇಷವಾದಂಥ ಒಂದು ಉಪದೇಶವನ್ನು ಮಾಡಿದ ವಿಷಯವನ್ನು ಕೊಪ್ಪಳದ ಗವಿಸಿದ್ಧ ಮಠದ ಪೂಜ್ಯರು ಬಹಳ ಸುಂದರವಾಗಿ ಒಂದು ಕಡೆ ಹೇಳಿದ್ದನ್ನು ನಾ ಕೇಳಕತ್ತಿದ್ದೆ. ಅಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಏನಂದ್ರೆ, ನಿಜವಾದ ತಪಸ್ವಿ ಯಾರು, ತಪಸ್ಸು ಅಂದರೆ ಏನು, ತಲೆ ತೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಗಜಮ್ ನಿಂತು ದೇವರ ಧ್ಯಾನ ಮಾಡ್ತಾನಲ್ಲ ಅವ ತಪಸ್ವಿನ? ಕೇವಲ ಹಸಿರು ತಪ್ಪಲುಗಳನ್ನು ತಿಂದು ಉಪವಾಸ ಮಾಡ್ತಾನಲ್ಲ ಅವನು ತಪಸ್ವಿನ? ಅಥವಾ ಒಂದೇ ಕಡೆ ಕುಂತಲ್ಲೇ ಕುಂತು ತನ್ನ ದೇಹವನ್ನು ದಂಡಿಸಿ ಅನುಷ್ಠಾನಾದಿಗಳನ್ನು ಮಾಡ್ತಾನಲ್ಲ ಅವ ನಿಜವಾದ ತಪಸ್ವಿನ? ಆವಾಗ ಅವರು ಹೇಳ್ತಾರಲ್ಲಿ ಏನಂದ್ರೆ, ಜೀವನದಲ್ಲಿ ಸುಖಾನ ಬರಲಿ ಅಥವಾ ದುಃಖನ ಬರಲಿ, ಜೀವನದಲ್ಲಿ ನೆಮ್ಮದಿನ ಇರಲಿ ಅಥವಾ ಅಶಾಂತಿನ ಇರಲಿ, ಜೀವನದಲ್ಲಿ ಶ್ರೀಮಂತಿಕೆನ ಇರಲಿ ಅಥವಾ ಬಡತನನ ಇರಲಿ, ಶ್ರೀಮಂತನ ಅಥವಾ ಜ್ಞಾನಿಯಾದರೂ ಇರಲಿ ಅಜ್ಞಾನಿಯಾದರೂ ಇರಲಿ, ಸನ್ಯಾಸಿಯಾದರೂ ಇರಲಿ ಸಂಸಾರಿಯಾದರೂ ಇರಲಿ, ಜೀವನದಲ್ಲಿ ಬಂದಂತಹ ಒಂದು ಪರಿಸ್ಥಿತಿಗಳನ್ನು ಸಮಭಾವದಿಂದ ಸ್ವೀಕಾರ ಮಾಡಿ ಅವುಗಳನ್ನು ಆನಂದದಿಂದ ಅನುಭವಿಸಿ, ಇದು ನನ್ನ ಪ್ರಾರಬ್ಧ, ಸುಖನೂ ಪ್ರಾರಬ್ಧದಿಂದ ಬರಾಕತ್ತೈತಿ, ದುಃಖನೂ ಪ್ರಾರಬ್ಧದಿಂದ ಬರಾಕತ್ತೈತಿ ಅಂಥೇಳಿ ಯಾರು ತಮ್ಮ ಜೀವನವನ್ನು ಸಾಗಿಸ್ತಾರಲ್ಲ ಅವರು ನಿಜವಾದ ತಪಸ್ವಿಗಳು. ಅದು ನಿಜವಾದ ತಪಸ್ಸು. ಎಷ್ಟು ಸುಂದರವಾಗಿ ಹೇಳಿದ್ರಂತ. ನಿಜವಾದ ತಪಸ್ಸನ್ನು ಆಚರಿಸಿ ತಪಸ್ವಿಗಳಾಗಿ ಮುಕ್ತರಾಗಬೇಕ್ರಿ. ನಮಗಿಂತ ಮ್ಯಾಲಿನವರನ್ನು ನೋಡಿ ನಾವು ಜೀವನ ಮಾಡಬಾರ್ದು, ನಮಗಿಂತ ಕೆಳಗಿನವರನ್ನು ನೋಡಿ ಜೀವನ ಮಾಡಬೇಕು. ನಮಗೆ 2 ಹೊತ್ತು ಊಟಕ್ಕೆ ಕೊಟ್ಟಾನ, ಇರಾಕ ಒಂದು ಮನೆ ಕೊಟ್ಟಾನ, ಜೀವನಕ್ಕೆ ಒಂದು ದಾರಿ ಕೊಟ್ಟಾನ. 2 ಹೊತ್ತು ಊಟ ಇಲ್ಲ, ಇರಾಕ ಒಂದು ನೆಲೆ ಇಲ್ಲ, ದುಡಿಯಾಕೆ ಒಂದು ಕೆಲಸ ಇಲ್ಲ, ಅಂಥವರು ಸಹಿತ ಆನಂದದಿಂದ ಬದುಕಿದಾಗ ನಾ ಯಾಕೆ ಆನಂದದಿಂದ ಬದುಕಬಾರ್ದು ಅನ್ನುವಂಥ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ಮನಸ್ಸನ್ನು ಯಾವಾಗಲೂ ಸಹಿತ ಶಾಂತವಾಗಿಟ್ಟುಕೊಂಡು ಅಂತರಂಗದೊಳಗೆ ಆ ಭಗವಂತನನ್ನು ಸ್ಮರಿಸ್ಕೋತ ಯಾರ ಜೀವನವನ್ನು ಸಾಗಿಸಕತ್ತಾರಲ್ಲ ಅವರು ನಿಜವಾದ ತಪಸ್ವಿಗಳು. ಸ್ವಲ್ಪ ನಾವು ಪ್ರಯತ್ನ ಮಾಡೋದು, ಬಂದಿದ್ದೆಲ್ಲವೂ ಸಹಿತ ನಿನ್ನ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡೋದು ಅಷ್ಟೆ. ಸಿದ್ಧಾರೂಢಪ್ಪಗಳು ಹುಬ್ಬಳ್ಳಿಗೆ ಬಂದು ಮಾನವ ಧರ್ಮವನ್ನು ಪ್ರಚಾರ ಮಾಡಿದರು. ಅವರು ಯಾವ ಧರ್ಮ ಅಂದ್ರೆ ಮಾನವ ಧರ್ಮವನ್ನು ಪ್ರಚಾರ ಮಾಡಿದರು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಚರಿತ್ರೆ ಒಳಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದಗಿಯವರು
ಸಿದ್ಧಾರೂಢಪ್ಪನ ಕುರಿತು ಏನು ಬರೆದರು ಅಂಥೇಳಿ ಇದರೊಳಗೆ 10ನೆಯ ಭಾಗದೊಳಗೆ ನಾವು ನೋಡೋದು, ಸಿದ್ಧಾರೂಢಪ್ಪಗಳು ಎಂತಹ ಮಾನವತಾವಾದಿಗಳಿದ್ದರು. ಸಿದ್ಧಾರೂಢಪ್ಪಗಳು ಮಾನವ ಧರ್ಮದ ಪ್ರಚಾರಕರಾಗಿದ್ದರು ಅಂತ ಭಾಳ ಸುಂದರವಾಗಿ ಹೇಳ್ತಾರೆ. ಸಿದ್ಧರು ಬರೀ ಊರೊಳಗಿನ ಭಕ್ತರ ಬಳಿಗೆ ಹೋಗದೆ ಊರ ಹೊರಗಿನ ಕೇರಿಗಳಿಗೂ ಹೋದರು. ಆ ಕೊಳಚೆ ಕೇರಿಗಳ ಚರಂಡಿ ದುರ್ವಾಸನೆ, ಎಣ್ಣೆಗಾಣದೆ ಧೂಳು ತುಂಬಿದ ನೆತ್ತಿ, ಹುಡಿಯಲ್ಲಿ ಬಿದ್ದೆದ್ದು ಒಗೆದ ಎಂಜಲ ತಿಂದು ಬದುಕುತ್ತಿದ್ದ ಅಸಂಖ್ಯ ಊರ ಹೊರಗಿನ ಉಳಿದ ನಿಮ್ನ ವರ್ಗದ ಜನಗಳ ಬದುಕನ್ನು ಸಿದ್ಧಾರೂಢರು ಕಣ್ಣಾರೆ ಕಂಡರು. ಅವರ ಕರುಳಿಗೆ ಕಿಚ್ಚಿಟ್ಟಂತಾಯಿತು, ಮನ ಮರುಗಿತು. ಆ ಜನಗಳ ಅಜ್ಞಾನ, ಅಸಹಾಯಕತೆ, ವ್ಯಸನಗಳಿಗೆ ಮಾರು ಹೋದ ಮನೋದೌರ್ಬಲ್ಯ, ಸ್ವಂತಿಕೆ ತಿಳಿಯದ ತಿಳಿಗೇಡಿತನವನ್ನು ಸ್ವಾಮಿಗಳು ಸ್ವತಃ ನೋಡಿದಾಗ ಅವರ ಕಣ್ಣಲ್ಲಿ ನೀರು ಬರಲಿಲ್ಲ, ರಕ್ತವೇ ಚಿಮ್ಮಿತು. ಮುಂಜಾನೆ ಹಾಗೂ ಸಂಜೆ ಸಮಯದಲ್ಲಿ ಊರಲ್ಲಿ ಬರಲು ಭಯಪಡುತ್ತಿದ್ದ ಆ ಜನಗಳ ಮನೋದೌರ್ಬಲ್ಯವನ್ನು ಸ್ವಾಮಿಗಳು ಹೋಗಲಾಡಿಸಲು ಹೆಣಗಿದರು. ಅವರನ್ನೆಲ್ಲ ಕೂಡಿಸಿಕೊಂಡು, ಅಪ್ಪಗಳಿರ, ನೀವು ಕೀಳು ಕುಲದವರಲ್ಲ, ಉದ್ಧಾರದ ಅವಕಾಶವನ್ನು ನೀವು ಕಳೆದುಕೊಂಡಿಲ್ಲ. ಇತರರಂತೆ ನಿಮಗೂ ಆತ್ಮೋದ್ಧಾರದ ಭಾಗ್ಯದ ಬಾಗಿಲು ತೆರೆದಿದೆ. ಸಾವಿರಾರು ವರ್ಷಗಳ ಮೌಢ್ಯ ಸಾಕು, ಜಾಡ್ಯ ಸಾಕು. ಇನ್ನು ಮೈ ಕೊಡವಿಕೊಂಡು ಎದ್ದೇಳಿರಿ. ಸುಸಂಸ್ಕೃತರು, ಮಡಿವಂತರು ಎಂಬುವರ ಎಂಜಲಿಗೆ ಕೈ ಒಡ್ಡುವುದು ಸಾಕು. ಊರವರ ಬೆಚ್ಚಲ ಮೋರಿ ಸ್ವಚ್ಛ ಮಾಡುವ, ಸತ್ತ ದನಗಳ ಊರ ಹೊರಗೆ ಸಾಗಿಸುವ, ಮಲ ಹೊತ್ತು ತಿರುಗುವ ಕೆಲಸ ಇನ್ನು ನಿಲ್ಲಲಿ. ದೀಕ್ಷೆಗೆ, ಧರ್ಮಬೋಧಿಗೆ ನೀವು ಅರ್ಹರು ಎಂದು ಮುಗಿಲು ಬಿರಿಯುವಂತೆ ಕೂಗಬನ್ನಿರಿ. ದೌರ್ಬಲ್ಯಗಳನ್ನು ತುಳಿದು ಮನುಷ್ಯ ಪುರುಷ ಸಿಂಹಗಳಾಗಿ ಹೊರಬನ್ನಿರಿ. ನಾವು ಪಾಪಿಗಳು ಎಂಬ ಕೀಳು ಅರಿಮೆಯನ್ನು ಮೊದಲು ಮನದಿಂದ ಬೇರು ಸಹಿತ ಕಿತ್ತೊಗೆಯಿರಿ. ನೀವು ತಿಳಿದಂತೆ ನೀವು ಯಾರೂ ಸಾಮಾನ್ಯರಲ್ಲ. ನೀವು ಮಾಧಾರ ಚೆನ್ನಯ್ಯನ, ಡೋಹಾರ ಕಕ್ಕಯ್ಯನ ವಂಶದ ಅಮೃತಪುತ್ರರು. ಬೇರೆಯವರು ನಮ್ಮ ಉದ್ಧಾರ ಮಾಡುತ್ತಾರೆ ಎಂದು ನಂಬದಿರಿ. ನಮ್ಮ ಉದ್ಧಾರದ ದಾತಾರರು ನಾವೇ. ನಮ್ಮ ಹಣೆ ಬರಹವನ್ನು ನೂತನವಾಗಿ ಬರೆದುಕೊಳ್ಳುವ ನವಬ್ರಹ್ಮರು ನಾವು ಎಂಬ ಧೈರ್ಯಗಳನ್ನು ಸಿದ್ಧಾರೂಢರು ಆ ಜನಗಳ ಎದೆಯಲ್ಲಿ ಬಿತ್ತಿದರು. ತಮ್ಮತನದ ಸ್ವಂತಿಕೆಯ ಅರಿವೆ ಆರಿ ಒಣಗಿ ಹೋಗಿದ್ದ ಆ ಜನಗಳ ಜೀವನದಲ್ಲಿ ಸ್ವಾಮಿಗಳು ಉತ್ಸಾಹ ತುಂಬಿದರು. ನಿಮ್ಮ ಉದ್ಧಾರಕ್ಕೆ ನಾನಿದ್ದೇನೆ ಎಂಬ ಅಭಯ ನೀಡಿದರು. ಆ ಊರ ಹೊರಗಿನ ಅವರು ಸಿದ್ಧರ ಬಳಿಗೆ ಬರಲಿಲ್ಲ, ಆದರೆ ಅವರ ಬಳಿಗೆ ಸಿದ್ಧರೇ ನಡೆದು ಹೋದರು. ಜಾಡ ಮಾಲಿಗಳ, ಹಲಾಲಕೋರರ ಕೊಂಪೆ ಗುಡಿಸಲುಗಳಿಗೆ ಸ್ವಾಮಿಗಳು ಹೋದರು. ಅವರೆಲ್ಲರಿಗೆ ಸಾರಾಸಗಟ ಓಂ ನಮಃ ಶಿವಾಯ ಮಂತ್ರ ದೀಕ್ಷೆ ಕೊಟ್ಟರು. ಅವರ ಕೈಯೊಳಗಿನ ಅಂಬಲಿ ತಾವು ಉಂಡರು. ತಾವೇ ಕೈ ತುತ್ತು ಮಾಡಿ ತಂದೆ ಮಕ್ಕಳಿಗೆ ಉಣಿಸುವಂತೆ ಉಣಿಸಿದರು. ಎಷ್ಟೋ ಕಾಲದಿಂದ ನೊಂದಂತಹ ಬೆಂದಂತಹ ಆ ದೀನ ಜನರ ಕಣ್ಣೀರು ಒರೆಸಿದರು. ಆ ಜನಮನದಲ್ಲಿ ಹರ್ಷವನ್ನು ಚಿಗುರಿಸಿದರು. ಬಾಳಿನ ಹೊಸ ಸೊಗಸನ್ನು ತಂದಿದ್ದರು. ಊರಿನ ಹೊರಗಿನ ಕೇರಿಗಳಲ್ಲಿ ಮೌನವಾಗಿ ನರಳುತ್ತಿದ್ದ ಕೆಲವು ವರ್ಗದವರ ಕಾಲ್ತುಳಿತಕ್ಕೆ ಸಿಕ್ಕು ಘಾಸಿಯಾಗಿದ್ದ ಆ ಜನಗಳ ಬಾಯಲ್ಲಿ ಹೊಸ
ಬಾಳಿನಲ್ಲಿ ಹೊಸ ಸೂರ್ಯ ಉದಯಿಸಿದ. ಅವರೆಲ್ಲ ಮಿಂದು ಮಡಿಯಾದರು. ಹಣೆ ತುಂಬ ವಿಭೂತಿ ಧರಿಸಿದರು. ಬಾಯಿ ತುಂಬ ಶಿವಮಂತ್ರ ಕೂಗುತ್ತಾ ಬಿದಿಗೆ ಧೈರ್ಯವಾಗಿ ಇಳಿದರು. ಹುಬ್ಬಳ್ಳಿಯ ಹಾದಿ ಬೀದಿ ಓಣಿಗಳಲ್ಲಿ ಈ ಜನರ ಓಂ ನಮಃ ಶಿವಾಯ ಮಂತ್ರ ಗಡಸಾಗಿ ಕೇಳಿಬರತೊಡಗಿತವು ಅಂಥೇಳಿ ಬಹಳ ಸುಂದರವಾಗಿ ಇಲ್ಲಿ ಸಿದ್ಧಾರೂಢ ಪೋಳು ಸಮಾಜದ ದುರ್ಬಲರನ್ನು ಪ್ರಬಲ ಸಮಾಜದವರು ಯಾವ ರೀತಿ ತೊಂದರೆ ಕೊಟ್ಟರು, ಅವರ ಒಂದು ದೈನ್ಯಮಯವಾದಂತಹ ಜೀವನವನ್ನು ಕಂಡು ಮರುಗಿದರು ಸಿದ್ಧಾರೂಢರ ಕಣ್ಣೊಳಗೆ ನೀರು ಬಂತು. ರಕ್ತದ ಮಡಿವ ಹರಿದಂಗಾಗಿತ್ತಂತ ನೋಡ್ರಿ ಸಿದ್ಧಾರೂಢರ ಕಣ್ಣೊಳಗೆ. ಅವ್ರು ಯಾರೂ ಊರಾಗ ಬರೋಕ್ಕೆ ಹೆದರ್ತಿದ್ರು. ಆದರೆ ಸಿದ್ಧಾರೂಢರು ಸ್ವತಃ ಅವರ ಮನೆಗೆ ಹೋದರು. ಅವರ ಕಣ್ಣೀರು ಒರೆಸಿದರು. ನೀವು ಪರಮಾತ್ಮನ ಸ್ವರೂಪರಪ್ಪ, ಎಲ್ಲದರಲ್ಲಿಯೂ ಪರಮಾತ್ಮ ಸಮಾನವಾಗಿದ್ದಾನೆ. ಆತ್ಮೋದ್ಧಾರದ ಒಂದು ಹಕ್ಕು ನಿಮಗೂ ಐತಿ. ನೀವು ಪರಮಾತ್ಮನ ಸ್ವರೂಪರಂಥೇಳಿ ಸ್ವತಃ ಅವರೆಲ್ಲರಿಗೂ ಸಹಿತ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ಅವರಿಗೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಉಪದೇಶ ಮಾಡಿ ಅವರ ಮನೆಯೊಳಗಿದ್ದನ್ನು ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಿ ಅವರೆಲ್ಲರಿಗೂ ಸಹಿತ ಕೈ ತುತ್ತು ಮಾಡಿ 1890ನೇ ಇಸ್ವಿ ಒಳಗನ ಸಿದ್ಧಾರೂಢ ಪೋಳು ಉಣಿಸಿದ್ರು ಅಂತಂದ್ರೆ ಸಿದ್ಧಾರೂಢಪ್ಪನ ಒಂದು ಮಹಿಮೆ ಎಷ್ಟು ದೊಡ್ಡದಿರಬೇಕು. ಸಮಾಜದಲ್ಲಿ ನೊಂದಂತಹ ಒಂದು ಜನರ ಬಗ್ಗೆ ಅವರ ಕಾಳಜಿ ಎಷ್ಟಿರಬಹುದು ಅಂತ ಹೇಳಿಕಾರ ವಿಚಾರ ಮಾಡ್ಬೋದು. ಎಷ್ಟೋ ಜನರಿಗೆ ಸಿದ್ಧಾರೂಢರ ಈ ವರ್ತನೆ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಸಿದ್ಧ, ನೀನು ನಿನ್ನ ಮಠದಲ್ಲಿ 18 ಜಾತಿಗಳನ್ನು ಸೇರಿಸಿರುವಿ, ಅದ್ವೈತ ಊಟವನ್ನು ಮಾಡಿಸುವಿ, ನೀನು ನಮ್ಮೆಲ್ಲರ ಮಡಿ ಹಾಳನ್ನು ಮಾಡಿ ಸಮಾಜವನ್ನು ಕೆಡಿಸಕತ್ತಿದಿ ಅಂತ ಸಿದ್ಧಾರೂಢರನ್ನ ಬಂದು ಬೈತಿದ್ರು. ಆವಾಗ ಸಿದ್ಧಾರೂಢ ಪೋಳಂತಿರಂತ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಒಂದೇ ಗಂಗಾಳನೊಳಗೆ ಉಂತಿರೋ ಇಲ್ಲೋ, ಹಂಗೆ ನಾನು ನನ್ನ ಮಕ್ಕಳಂತಿರುವ ನನ್ನ ಭಕ್ತರನ್ನು ಕರ್ಕೊಂಡು ಉಣ್ತೀನಿ ಅಂತಿದ್ರಂಥವ್ರು. ಅದರಿಂದ ಯಾರ ಮಡಿ ಯಾಕೆ ಹಾಳಾಗ್ತೈತಿ? ಅವರು ತಮ್ಮ ಕೈಯಿಂದ ತಾವು ಊಟ ಮಾಡ್ತಾರೆ. ನಾ ತುತ್ತು ಮಾಡಿ ಅವರಿಗೆ ನನ್ನ ಮಕ್ಕಳಂತೇಳಿ ಪ್ರಸಾದ ಉಣಿಸ್ತೀನಿ. ಪ್ರಸಾದವನ್ನು ಕೈ ತುತ್ತು ಮಾಡಿ ಉಣಿಸುವಂಥ ನನ್ನ ಮಡಿನ ಹಾಳಾಗಿಲ್ಲ ಅಂದಮೇಲೆ ಅವರನ್ನು ನೋಡಿದರೆ ದೂರ ಸರಿಯುವಂಥ ನಿಮ್ಮ ಮಡಿ ಹೆಂಗೆ ಹಾಳಾಗತೈತಿ ಅಂತ ಹೇಳಿಕಾರ ಸಿದ್ಧಾರೂಢರು ಮಾರ್ಮಿಕವಾಗಿ ನುಡಿತಿದ್ರು. ಆದ್ರೂ ಸಹಿತ ಇದನ್ನು ಸಹಿಸೋಕ್ಕಾಗಲಿಲ್ಲ ರೀ ಕೆಲವು ಜನರಿಗೆ. ಮಧ್ಯರಾತ್ರಿ ಹೊತ್ತಿಗೆ ಸಿದ್ಧಾರೂಢ ಪೋಳ ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಒಳಗೆ ಒಬ್ಬರೇ ಮಲ್ಕೋತಿದ್ರು. ಆವಾಗ ಇವರನ್ನು ಹೊಡಿಬೇಕಂತ ಹೇಳಿಕಾರ ಒಬ್ಬ ದುಷ್ಟ ಅಲ್ಲಿ ಬಂದ. ಎಲ್ಲೋ ಲಿಂಗವಿಲ್ಲದೆ ಭವಿ ಲಿಂಗಾಯತರಿಂದ ನಮಸ್ಕರಿಸಿಕೊಳ್ಳವಿಯ, ನಿನಗಿಷ್ಟು ದೊಡ್ಡಷ್ಟು ಪಟ್ಟು ಬಂದೈತನ ಅಂಥೇಳಿ ಬೈಯಾಕತ್ತ. ಸಿಟ್ಟಿನಿಂದ ಸಿದ್ಧಾರೂಢರ ಮೈ ಮೇಲೆ ಏರಿ ಹೋದ. ಶಾಂತ ಚಿತ್ತರಾಗಿ ಕುಳಿತಿದ್ರು ಸಿದ್ಧಾರೂಢರು. ಬಂದವ ಭಾಳ ದಾಂಡಿಗನ ಇದ್ದ. ಅವನ ಬಾಯಿ ಶರೀ ವಾಸನೆಯಿಂದ ನಾರಾಕತ್ತಿತ್ತು. ಅವಾಚ್ಯ ಶಬ್ದಗಳಿಂದ ಬೈಯಾಕತ್ತಿದ್ದ. ಕಟ್ಟಕನಂಗಿದ್ದಂಥ ಅವ ಬಡಕಲು ಸಿದ್ಧಾರೂಢರನ್ನು ನೋಡಿ ಅವರನ್ನು ಹೊಡೆಯಾಕತ್ತ, ಮ್ಯಾಲೆ ಎತ್ತಿ ತೂರಾಕತ್ತ. ಸಿದ್ಧಾರೂಢರ ಕೈಕಾಲು ಜಜ್ಜಿ ಕೆತ್ತಿದಂಗಾದು, ರಕ್ತ ಸುರಿಯಾಕತ್ತು. ಆದರೂ ಸಹಿತ ಸಿದ್ಧಾರೂಢರು ಶಾಂತ ಚಿತ್ತರಾಗಿನವರು. ಬಾಹ್ಯದ ಅಘಾತ ಪೆಟ್ಟು ಅವರ ಅಂತಸ್ಸ ಸಮಾಧಿಯನ್ನು ಅದು ಭಂಗಗೊಳಿಸಲಿಲ್ಲ.
ಅವರು ತಮ್ಮ ಆನಂದದೊಳಗನ ತಾವಿದ್ದರು. ಡೊನ್ನಿ ತೊಗೊಂಡು ಬಂದ ಇನ್ನೇನು ಹೊಡಿಬೇಕಂತಿದ್ದ ಅಷ್ಟೊತ್ತಿಗೆ ಯಾರೋ ಕೂಗಿದಂಗೆ ಸಪ್ಪಳು ಬಂತು, ಬಿಟ್ಟು ಓಡಿ ಹೋದ. ಆವಾಗ ಮತ್ತು ಸಿದ್ಧಾರೂಢರು ಮೈ ತವಳಿಕೋತ ಶಯನ ಮಂದಿರದೊಳಗೆ ಹೋಗಿ ಮತ್ತೆ ಮಲ್ಕೊಳ್ತಾರೆ. ಬೆಳಗ್ಗೆ ಭಕ್ತರು ಬಂದು, ಯಪ್ಪ ನಿಮಗೆ ಏನಾಗೈತಿ, ಯಾರು ನಿಮ್ಮನ್ನು ಹೊಡೆದ್ರು ಅಂತೇಳಿ ಕೇಳಿದಾಗ ಸಿದ್ಧಾರೂಢರು ಹೇಳ್ತಾರೆ ಏನಂದ್ರೆ, ಈ ಶರೀರ ತನ್ನ ಕಾರ್ಯವನ್ನು ಮಾಡೀತಿ ಅಂದ್ರೆ ಮಾಡಿದಂಥ ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡೈತಿ. ಪ್ರಾರಬ್ಧ ಪುರುಷನ ಬಂದ ದೇವರನ್ನ ಬಂದ ನನ್ನ ಹೊಡೆದನಪ್ಪ, ಮತ್ತಾರೂ ಇಲ್ಲ ಅಂತಿದ್ರಂತ. ಆವಾಗ ಕೆಲವು ಜನ ಕೂಡಿ ಸಿದ್ಧಾರೂಢ ಪೋಳನ್ನು ಇಲ್ಲೇ ರಾತ್ರಿ ಬಿಡೋದು ಬೇಡ ಅಂತೇಳಿ ಸ್ವಲ್ಪ ದಿವಸ 12 ಮಟ್ಟಕ್ಕೆ ಕರ್ಕೊಂಡು ಹೋಗಿ ಸಿದ್ಧಾರೂಢರನ್ನು ಅಲ್ಲಿ ಆರೈಕೆ ಮಾಡಿದರು ಅಂತ ಹೇಳ್ತಾರೆ. ಮತ್ತು ಸಿದ್ಧಾರೂಢರು ಬರ್ತಾರೆ ಹೊಳ್ಳಿ, ಮತ್ತು ಆ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗನ ವಾಸ ಮಾಡ್ತಾರೆ. ಒಬ್ಬ ದುಷ್ಟ ಬಂದ ಸಿದ್ಧಾರೂಢರನ್ನು ಹಾಳ ಬಾವಿಯೊಳಗೆ ದೂಡ್ತಾನೆ. ಅದನ್ನು ನೋಡಿದಂಥ ಭಕ್ತರು ಓಡಿ ಬಂದ ಕೆಳಗೆ ಇಳಿಯಾಕ ಸಹಿತ ದುಸ್ತರ ಘಟ ಸರ್ಪಗಳು ವಿಷಜಂತುಗಳು ಇದ್ದಂಥ ಆ ಮುಳ್ಳಿನಿಂದ ತುಂಬಿದಂಥ ಬಾವಿಯೊಳಗೆ ಇಳಿದು ಹೋಗಿ ನೋಡೋ ಮಠ ಮುಳ್ಳಿನ ಕಂಟಿ ಮೇಲನ ಕುಂತು ಸಿದ್ಧಾರೂಢರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನಕತ್ತಾರೆ. ಆವಾಗ ಅವರನ್ನು ಮ್ಯಾಲೆ ಎತ್ತಿ ಆರೈಕೆ ಮಾಡಿದರು. ಅವರ ಒಂದು ಮಹಿಮೆ ಹೆಚ್ಚಾಯಿತು, ಪ್ರಚಾರ ಆಯಿತು. ಸುತ್ತಲೂ ಇದ್ದಂತಹ ಭಕ್ತರು ಬರಾಕತ್ತರು. ಸಾತಪ್ಪ ಬಿಳಿಗೆಯವರು, ಮಲ್ಲಪ್ಪ ಕಾರಡಿಗೆಯವರು, ಶಾಂತಪ್ಪ ಬೋಗಾರವರು, ವೀರಯ್ಯ ಕೋಟೆಪ್ಪನವರವರು, ಕಿತ್ತೂರು ಸಿದ್ದಪ್ಪನವರು, ಗುಗ್ರಿ ರಾಚಪ್ಪನವರು, ಗುಡ್ಡದ ಶಿವಪ್ಪ, ಉಪ್ಪಿನ ಸಿದ್ದಪ್ಪ, ಜಾಲಿಬಡ್ಡಿ ವೀರಪ್ಪ, ಸಿರುಗುಪ್ಪಿ ಹೊಂಬಪ್ಪ, ದೀವಟೆ ತಿಮ್ಮಪ್ಪ, ತಿಪ್ಪಣ್ಣ, ಕೊರ್ವಿ 3000ಪ್ಪ, ಮಂಟೂರು ಶೆಟ್ಟರು, ಪರಶುರಾಮ ಪಂತ ಕರ್ಮರ್ಕರವರು ಮೊದಲಾದ ಮುಖ್ಯ ಭಕ್ತರು ವಿಶೇಷವಾಗಿ ಸಿದ್ಧಾರೂಢಪ್ಪನ ಸೇವಾಕ್ಕೆ ನಿಂತರು. ಕೆಲವು ಜನ ಜನಿವಾರದವರಿದ್ದರು, ಕೆಲವು ಜನ ಜೈನರಿದ್ದರು, ಕೆಲವು ಜನ ಬ್ರಾಹ್ಮಣರಿದ್ದರು, ಇನ್ನುಳಿದವರು ಲಿಂಗಾಯತರಿದ್ದರು. ಎಲ್ಲ ಧರ್ಮದ ಜನರು ಸಹಿತ ಸಿದ್ಧಾರೂಢಪ್ಪನಿಗೆ ಶರಣಾದರು. ಆ ಮಹಾತ್ಮನ ಒಂದು ಸಂಘಕ್ಕೆ ಬಂದು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡರು. ಅಂತಹ ಸಮಯದೊಳಗೂ ಸಹಿತ ಒಂದು ದಿವಸ ರಾತ್ರಿ 3 ಗಂಟೆಗೆ ಹಂದ್ರಯ್ಯ ಅನ್ನುವಂಥ ಒಬ್ಬ ದುಷ್ಟ ಬಂದು ಸಿದ್ಧಾರೂಢರ ತಲೆ ಮ್ಯಾಲ ತನ್ನ ಮಚ್ಚುಗಳನ್ನು ಇಟ್ಟು ಅವು ಕೆಳಗೆ ಬಿದ್ದರೆ ನಿನ್ನ ಹೊಡಿತೇನೆ ಅಂತ ಹೇಳಿಕರ ಬಾರ್ಕೋಲ್ ಹಿಡ್ಕೊಂಡು ನಿಂತಿದ್ದ. ಮೈ ಹಣ್ಣಾಗೋ ಮಠ ಬಾರ್ಕೋಲ್ನಿಂದ ಸಿದ್ಧಾರೂಢರನ್ನು ಆ ಹಂದ್ರಯ್ಯ ಹೊಡೆದ. ಬೆಳಗ್ಗೆ ಕಾಕಡಾರತಿಗೆ ಅಂತ ಹೇಳಿಕರ ಭಕ್ತರು ಬರೋ ಧ್ವನಿ ಕೇಳಾಕತ್ತು. ನೋಡಪ್ಪ, ನನ್ನ ಒಂದು ಪ್ರಾರಬ್ಧ ಕರ್ಮವನ್ನು ಕಳೆದಂತಹ ಗುರು ನೀನು ಸಾಮಾನ್ಯನಲ್ಲ. ನಿನಗಿನ್ನೂ ನನ್ನ ಮೇಲೆ ಸಿಟ್ಟಿದ್ರೆ ನಾಳೆ ಮತ್ತೆ ರಾತ್ರಿ ಬಾ, ನಾವೊಬ್ಬ ಇರ್ತೇನೆ, ಮತ್ತೆ ಎಷ್ಟು ಬೇಕೋ ಅಷ್ಟು ಹೊಡಿ. ಆದರೆ ಈಗ ಮಾತ್ರ ಭಕ್ತರು ಬೇರೆದವ್ರು ಬರಕತ್ತಾರಪ್ಪ, ಇನ್ನು ನೀವು ಹೋಗಂತ ಹೇಳಿದರು. ಪರಮಾನಂದ ಬೋಧಿ ನೆಲೆಗೊಂಡು ನಿಂತ ಮಹಾಪುರುಷರಿಗೆ ಬಾಧೆ ತನ್ನೊಳು ಏನೂ ತೋರದು ಅನ್ನೋರು ಹಂಗೆ ಸಿದ್ಧಾರೂಢರೊಳಗೆ ಯಾವ ಭೇದಗಳು ಕಾಣಲಿಲ್ಲ ನೋಡ್ರಿ. ಬಡಿಸಿಕೊಂಡಂತಹ ಸಿದ್ಧರಿಗೆ ಬೇಸರ ಆಗಲಿಲ್ಲ. ಆದರೆ ಹೊಡೆಯುತ್ತಿರುವಂಥ ಹಂದ್ರಯ್ಯಗನ ವ್ಯಾಸರಾಗಿ ಹೋಗಿತ್ತಂತ ನೋಡ್ರಿ. ನಾ ಹೊಡೆಯಕತ್ತನಿ ಅನ್ನುವಂತಹ ಅಭಿಮಾನ ಹಂದ್ರಯ್ಯನೊಳಗಿತ್ತು. ಹೊಡಿಸಿಕೊಳ್ಳವ ನಾನಲ್ಲ, ಆ ಭಗವಂತ ಅಂತ ಹೇಳಿಕಾರ ನಿರಹಂಭಾವ ಸಿದ್ಧಾರ್ಥರಲ್ಲಿತ್ತು ನೋಡ್ರಿ. ಹೊಡೆತ ತಿಂದಾಗ ಒಮ್ಮೆ ಓಂ ನಮಃ ಶಿವಾಯ ಅಂತಿದ್ರು. ಹಿಂಗೆ
ಯಾವಾಗಲೂ ಹಸನ್ಮುಖಿಗಳಾಗಿ ಬಂದಂತಹ ಕಷ್ಟಗಳನ್ನು ಎದುರಿಸಿದರು ಸಿದ್ಧಾರೂಢಪ್ಪಗಳು. ಆವಾಗ ಹಂದ್ರಯ್ಯ ತನ್ನ ಕಾಲೊಳಗಿನ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಓಡಿ ಹೊಂಟ. ಆವಾಗ ಸಿದ್ಧಾರೂಢರು ಓಡಿ ಹೋಗಿ, ನಿಲ್ಲಪ್ಪ ನನ್ನ ಪಾಲಿನ ಗುರುವೇ, ನಿನ್ನ ಕಾಲಿಗೆ ಮುಳ್ಳು ಕಲ್ಲು ನಟ್ಟರ ನನಗೆ ನೋಡೋಕ್ಕಾಗೋದಿಲ್ಲ, ಇವುಗಳನ್ನು ಧರಿಸಿ ನೀವು ಹೋಗು ಅಂಥೇಳಿ ಸಿದ್ಧಾರೂಢರು ಹಂದ್ರಯ್ಯನ ಮುಂದೆ ಅವನ ಪಾದಕ್ಕೆ ಚಪ್ಪಲಿಗಳನ್ನು ಇಟ್ಟರು ನೋಡ್ರಿ. ಆವಾಗ ಹಂದ್ರಯ್ಯನ ಮನಸ್ಸು ಕರಗಿತು. ಸೂರ್ಯನ ಕಿರಣದ ಮುಂದೆ ಮಂಜು ಕರಗೋ ಹಂಗೆ ಹಂದ್ರಯ್ಯನ ಒಂದು ಅಹಂಕಾರ ಕರಗಿತು. ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಸುರಿಸಕತ್ತ. ಪರಮಾತ್ಮ, ನಿನ್ನನ್ನು ಇಷ್ಟೊಂದು ತೊಂದರೆ ಕೊಟ್ಟಂತಹ ನಾನು ಪಾಪಿ ಅಂತ ಹೇಳಿಕಾರ ಅವ ಏನು ಮಾಡಕತ್ತಂದ್ರೆ ಕ್ಷಮಾ ಬೇಡಕತ್ತ. ಹಂಗೆ ಸಿದ್ಧಾರೂಢರದ ಒಂದು ಸ್ಥಿತಿ ಹೆಂಗಿತ್ತಂದ್ರೆ, ಎಂಥ ಕಟುಕ ಬಂದ್ರೂ ಸಹಿತ, ಎಂತಹ ದುರಾಚಾರಿ ಬಂದ್ರೂ ಸಹಿತ ಸಿದ್ಧಾರೂಢರ ಒಂದು ವರ್ತನೆಯಿಂದ, ಸಿದ್ಧಾರೂಢ ಅಪ್ಪನ ಒಂದು ಸಹನೆಯಿಂದ ಶಾಂತನಾಗಿ ಬಿಡುತ್ತಿದ್ದ. ಆವಾಗ ಸಿದ್ಧಾರೂಢರನ್ನು ನೋಡಿದಂತಹ ಭಕ್ತರು, ಯಪ್ಪ ಯಾರು ಹಿಂಗೆ ಮಾಡಿ ಹೋದ್ರೆ ನಿಮಗೆ ಅಂತ ಕಣ್ಣೀರು ಸುರಿಸ್ತಿದ್ರು. ಆವಾಗ ಯಪ್ಪ ನೀವೆಲ್ಲರೂ ಕೂಡಿ ವಿಭೂತಿ, ಗಂಧ, ಹೂಪತ್ರಿ, ಕಾಯಿ ಕರ್ಪೂರಗಳನ್ನು, ಹಣ್ಣುಗಳನ್ನು ನೀಡಿ ನನ್ನನ್ನು ಪೂಜೆ ಮಾಡ್ತೀರಿ. ಹಾಗೆ ಇನ್ನೊಬ್ಬ ಭಕ್ತ ತನ್ನ ಪಾದುಕೆಗಳನ್ನು ನನ್ನ ತಲೆ ಮೇಲಿಟ್ಟು ಬಾರ್ಕೋಲ್ನಿಂದ ಹೊಡೆದು ನನ್ನ ಪೂಜೆ ಮಾಡ್ತಾನೆ. ಇಬ್ಬರು ನನ್ನ ಭಕ್ತರನ್ನ ಇದ್ದಾಗ ಯಾರನ್ನು ನಾ ದೂಷಿಸಲಿ, ನನ್ನ ಪ್ರಾರಬ್ಧವನ್ನು ನಾ ಭೋಗಿಸಿ ಈ ಜನ್ಮವನ್ನು ಕಡಿದು ಮಾಡ್ಕೊಳಕತ್ತೀನಿ ಅಂತ ಸಿದ್ಧಾರೂಢರು ಹೇಳ್ತಿದ್ರಂತ ನೋಡ್ರಿ. ಯಪ್ಪ ಇದು ಹೆಂಗೆ ಹೇಳ್ತೀರಿ ನೀವು ಅಂತೇಳಿ ಕೇಳಿದಾಗ ಅಲ್ಲೊಂದು ಸಣ್ಣದು ಉದಾಹರಣೆ ಕೊಡ್ತಾರೆ ಸಿದ್ಧಾರೂಢಪ್ಪಗಳು. ಏನಂದ್ರೆ, ಇಬ್ಬರು ಗಂಡ ಹೆಂಡತಿ ಇದ್ರಪ್ಪ ಊರಾಗ ಒಬ್ಬ ಮಗ ಇದ್ದ, 5-6 ವರ್ಷದ ಹುಡುಗ, 3 ವರ್ಷದ ಹುಡುಗಿದ್ದ, ಇನ್ನೂ ಮಲಿ ಕುಡಿತಿದ್ದ. ಆವಾಗ ಅವನ ಮೈಗೆ ಕೆಲವೊಂದು ಹುರುಕಾದು. ಆ ಹುರುಕುಗಳನ್ನು ತೋರಿಸ್ಬೇಕಂತ ಹೇಳಿಕಾರ ವೈದ್ಯರ ಹಂತಕ್ಕೆ ಕರ್ಕೊಂಡು ಹೋದ ತಂದೆ ಮಗನ. ವೈದ್ಯ ಅದನ್ನೆಲ್ಲ ನೋಡಿ ಮನೆಗೆ ಹೋಗಿ ಈ ಹುರುಕುಗಳನ್ನು ಸ್ವಚ್ಛಗೆ ತಿಕ್ಕಿ ತೊಳೆದು ಅವುಗಳಿಗೆ ಈ ಮಲಾಮನ್ನು ಹಚ್ಚಬೇಕು ಅಂಥೇಳಿ ಔಷಧಿ ಕೊಟ್ಟ. ತಂದೆ ಏನು ಮಾಡಿದ ಅಂದ್ರೆ, ನೇರವಾಗಿ ಮನೆಗೆ ಬಂದು ಬಿಸಿನೀರು ಕಾಯಿಸಿ ಆ ಹುರುಕುಗಳನ್ನೆಲ್ಲ ತಿಕ್ಕಿ ತೊಳೆಯಕತ್ತ. ಮಗ ಒದ್ದಾಡ್ತಿದ್ದ, ನನ್ನ ಬಿಡಪ್ಪ ಅಂತಿದ್ದ. ಆದ್ರೂ ಸಹಿತ ಗಟ್ಟಿ ಮನಸ್ಸು ಮಾಡಿ ತಂದೆ ತಿಕ್ಕಿ ಅವನ್ನೆಲ್ಲ ಹುರುಕುಗಳನ್ನು ತೊಳೆದು ಅದಕ್ಕೆ ಮಲಾಮ್ ಹಚ್ಚಿದ ಕೂಡಲೇ ಮತ್ತಷ್ಟು ಬೆಂಕಿ ಉಂಡಿ ಇಟ್ಟಂಗಾತು. ಅಪ್ಪನ ಏನು ಮಾಡಲು ಅಂತ ಹೇಳಿಕಾರ ಹುಡುಗ ಏನು ಮಾಡ್ತಿತ್ತಪ್ಪ ಅಂದ್ರೆ ಒದ್ದಾಡ್ತಿತ್ತು. ಮಲಾಮ ಹಚ್ಚಿದ ಮೇಲೆ ತನ್ನ ಹೆಂಡತಿ ಕೈಯಾಗ ಓದ ಆ ಮಗನ ಕೊಟ್ಟು ಇವನಿಗೆ ಮೊಲೆ ಹಾಲು ಕುಡಿಸು ಅಂತ ಹೇಳಿದಾಗ ಆ ಒಂದು ಹುರುಕಿನ ಬೇನೆಯನ್ನು ತಾಳಲಾರ್ದ ಮೊಲೆಯನ್ನು ಸಹಿತ ಕುಡಿಯೋಕ್ಕಾಗ್ತಿರ್ಕಿಲ್ಲ ಹುಡುಗ. ಆವಾಗ ತಾಯಿ ಏನು ಮಾಡ್ತಾಳೆ ಅಂದ್ರೆ, ನೋಡಿಲ್ಲಿ ಈಗ ನೀ ಹಾಲು ಕುಡಿದ ಗಟ್ಟಿಯಾಗು, ಆಮೇಲೆ ನಿಮ್ಮ ಅಪ್ಪನ ಹೊಡಿನೂ ಇಬ್ಬರು ಕೂಡಿ ಅಂತ ಹೇಳ್ತಾಳಕ್ಕೆ ಸಮಾಧಾನ ಮಾಡಕ್ಕೆ. ಆವಾಗ ಆ ಕೂಸ ಭಾಳ ಸಮಾಧಾನ ಆದಂಗೆ ಅನಿಸ್ತದಕ್ಕೆ. ಯಾಕಂದ್ರೆ ಮನಸ್ಸು ಅವನು ಹೊಡಿಬೇಕಂತ ಬರಾಕಿತ್ತು. ಆವಾಗ ಕೂಸ ಮೊಲೆ ಹಾಲು ಕುಡಿದು ಮಲ್ಕೊಂತು ಎಚ್ಚರಾಗೋ ಮಟ್ಟ ಅಂದ್ರೆ ಆರಾಮಾಗಿತ್ತು. ಸಿದ್ಧರು ತಮ್ಮ ದೇಹಕ್ಕೆ ಆದ ಗಾಯಗಳತ್ತ ಭಕ್ತರ ಲಕ್ಷ್ಯ ಸೆಳೆದರು. ಕರ್ಮದಿಂದ ಹುಟ್ಟಿ ಬಂದಂತಹ ಈ ದೇಹಕ್ಕೆ ಅಂಟಿದ ಕರ್ಮಗಳೆಂಬ ಗಾಯಗಳನ್ನು ತಂದೆಯ ರೂಪದಲ್ಲಿ ಬಂದ ಆ ನನ್ನ ದೇವನು ತಿಕ್ಕಿ ತೊಳೆದು ಸ್ವಚ್ಛ ಮಾಡಿದನು. ನೀವು ತಾಯಿ ಸ್ವರೂಪರು ಬಂದು ಹಣ್ಣು ಹಾಲುಗಳನ್ನು ಹೊಟ್ಟೆ ತುಂಬ ಕೊಟ್ರಿ.
ಒಬ್ಬನಿಂದ ಅಂತರಂಗ ನಿರ್ಮಲವಾಗುತ್ತದೆ, ಮಗದೊಬ್ಬನಿಂದ ಬಹಿರಂಗ ಭೂಷಣವಾಗುತ್ತದೆ ಎಂದು ಸಿದ್ಧರು ಹೇಳಿದರು. ಅದನ್ನು ಕೇಳುತ್ತಾ ಕುಳಿತ ಭಕ್ತರ ಕಣ್ಣುಗಳು ಹನಿಗೂಡಿದವು, ಕುತ್ತಿಗೆಯ ನರಗಳು ಬಿಗಿದು ಬಂದವು. ಗುರುವೇ, ನೀನು ಮನುಷ್ಯನಲ್ಲ, ಸಾಕ್ಷಾತ್ ಮಹಾದೇವನೇ ಆಗಿರುತ್ತಿ. ಕೇವಲ ಮನುಷ್ಯನಾಗಿದ್ದವನಿಗೆ ಈ ಕ್ಷಮಾಗುಣ ಎಂದಾದರೂ ಸಾಧ್ಯವೇ ಎಂದು ಭಕ್ತರು ಕೊಂಡಾಡಿದರು. ಭಕ್ತರು ಕೇವಲ ಕಾರುಣ್ಯಮೂರ್ತಿಯಾಗಿರಲಿಲ್ಲ, ಸಿದ್ಧರು ಕೇವಲ ಕಾರುಣ್ಯಮೂರ್ತಿಗಳಾಗಿರಲಿಲ್ಲ, ಕರುಣಾಸಾಗರರಾಗಿದ್ದರು. ಹೊಡೆಯುವವನು ತಾನೇ, ಹೊಡೆಸಿಕೊಳ್ಳುವವನು ತಾನೇ. ಬೇರೆಯವರು ಎಲ್ಲಿದ್ದಾರೆ, ನಾನು ಯಾರನ್ನು ಶಪಿಸಲಿ ಎಂದು ಸಿದ್ಧರು ನುಡಿದರು. ತೃಪ್ತಿಯ ನಗು ಸದಾ ಅವರ ತುಟಿಯ ಮೇಲೆ ನಗುತ್ತಿತ್ತು ಅಂತ ಹೇಳಿಕಾರ. ಬಹಳ ಸುಂದರವಾದ ವಿಷಯಗಳನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸದ್ಗುರುವಿನ ಇಂತಹ ಮಹಿಮೆಯನ್ನು ಹೇಳುವುದು ಕೇಳುವುದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಸದ್ಗುರುನಾಥ ಪರಮಾತ್ಮನ ಇದ್ರೂ ಸಹಿತ ಬಂದಂತಹ ಕಷ್ಟಗಳನ್ನು ಹೆಂಗೆ ಆನಂದದಿಂದ ಸ್ವೀಕಾರ ಮಾಡಿ ಎಲ್ಲರಲ್ಲಿಯೂ ಸಮತ್ವವನ್ನು ಕಂಡು ದೇವರಾದ ಅಂತಹ ಗುರುವಿನ ಪಾದದ ಧೂಳಿಯಾಗಿ ನಾವು ಬದುಕೋಣ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.